ನಾವು ಜೀವನ ಫುಲ್ಲು ಎಷ್ಟೇ ದುಡಿದ್ರೂ ನಮ್ಗೆ ಫುಲ್ ಸ್ಟಾಪ್ ಇಲ್ಲ. ಯಾಕಂದರೆ ಸಕ್ಸಸ್ ನಾಟ್ ಅ ಡೆಸ್ಟಿನೇಷನ್, ಸಕ್ಸಸ್ ಇಸ್ ಅ ಜರ್ನಿ. ಇದು ಅರ್ಥ ಆದವ್ರಿಗೆ ಅರ್ಥ ಆಗುತ್ತೆ ಅನ್ಕೊತ ಇದ್ದೀನಿ. ನೆಗ್ಲೆಕ್ಟ್ ಮಾಡಿದ್ರೆಗನ ನಾ ಅಪ್ಪ ಸ್ವಾಮಿ ನಾನಂತ ಹೇಳ್ತೀನಿ, ಜೀವನ ತುಂಬ ಕಷ್ಟ ಐತೆ. ನಮ್ಮ ಅಪ್ಪನ ದುಡ್ದಿಕ್ಕವನೆ, ನಮ್ಮ ತಾತನ ದುಡ್ದಿಕ್ಕವನೆ. ಏನು ನನಗೇನು ದುಡ್ದಿಕ್ಕಿಲ್ಲ. ನಮ್ಮ ಅಪ್ಪನ ಮನೆ ಮಾಡಿಕೊಟ್ಟವನೆ, ನಮ್ಮ ತಾತನು ಎಷ್ಟು 9-8 ಎಕರೆ ಮಾಡಿಕೊಟ್ಟವನೆ, ಜಮೀನು ಐತೆ. ಎಷ್ಟು 1.5 ಲಕ್ಷ ಕೊಟ್ಟರೆ ಒಂದು ಬೋರ್ ಹಾಕ್ತಾನೆ. ಅದಕ್ಕೆ ಮೋಟ್ರು ವೈರು ಗೀರು ಒಂದು 3 ಲಕ್ಷ ಆಗ್ತದೆ. ನಮ್ಮ ಮೋಟ್ರು ಒಂದು ಫಿಕ್ಸ್ ಮಾಡಿಬಿಟ್ರು, ನೀರು ಬಂದ್ರಾಗ ನಾ ಏನು ಬಂಗಾರ ಮಾಡೋಕ್ಕಾಗಲ್ಲ, ಮಾಡ್ತೀನಿ. ಬಟ್ಟು ಸಾಲ ಇರ್ದಿರ ಅಪ್ಪನ ದುಡ್ಡಲ್ಲಿ ಬೇಡ, ತಾತನ ದುಡ್ಡಲ್ಲಿ ಬೇಡ. ನೀನು ಎಷ್ಟು ದುಡ್ದು ನೀನು ಏನು ಮಾಡಿದೆ ಅನ್ನೋದೇ ಕ್ವಶನ್ನು. ಅದಕ್ಕೆ ದುಡಿತಾ ಇದ್ದೀನಿ ಗೊತ್ತಾ. ಇವಾಗ ನಾನು ಸಾಲ ಕೇಳಿದ್ರೆ ಕೊಡೋರಿದ್ದಾರೆ. ಬೇಡ, ಒಬ್ಬರ ಹತ್ರ ಈಸ್ಕೊಂಡು ಮಾಡೋಕ್ಕಿಂತ ಸ್ವಂತ ಬುದ್ಧಿಯಿಂದ ಮಾಡಬೇಕು. ಯಾರು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ದಿರೋ ಮಾಡೋವನೇ ಜೀವನ ನನ್ನ ಪ್ರಕಾರ. ಬೇರೆ ಎಲ್ಲ ಹೆಸರು ಬರ್ತದೆ, ಬೇಡ. ಯಾಕಂದರೆ ನಾನು ಒಬ್ಬನೇ ಸಾರ್ಥಕ ಅನ್ನೋಂಗಿಲ್ಲ. ಎಲ್ಲರೂ ಮಾಡೋಣ. ಗೊತ್ತಿಲ್ದಿರೋರು ಅವ್ರು ನಾವು ಹೇಳ್ಕೊಡೋಣ. ಯಾಕಂದರೆ ಈ ನನ್ನ ಏಜ್ ಹುಡುಗರು ಶೋಕಿ ಮಾಡ್ತಾರೆ ಗೊತ್ತಾ. ಏನು ಶೋಕಿ ಮಾಡ್ತಾರೋ, ನಾನು ಶೋಕಿನೇ ಮಾಡಲ್ಲ ರೀ. ಏನಕ್ಕೆ ಶೋಕಿ ಮಾಡಬಾರ್ದಂದ್ರೆ ಈ ವಯಸ್ಸಲ್ಲಿ ನೀನು ಎಷ್ಟು ಕಷ್ಟ ಬಿದ್ದರೆ ಮುಂದೆ ಅಷ್ಟು ನಿನ್ನ ಜೀವನ ಚೆನ್ನಾಗಿರ್ತದೆ. ಅದೇ ನೀನು ಇವಾಗಲೇ ಶೋಕಿ ಮಾಡಿದ್ರೆಗನ ಮುಂದಿನ ನೀನು ಮದುವೆ ಆಗಿ ಮಕ್ಕಳು ಹುಟ್ಟಿದ ಮೇಲೆ ನೀನು ಕಷ್ಟ ಬೀಳಬೇಕಾಗ್ತದೆ. ಅದೇ ಕಷ್ಟ ಇವಾಗ ಬಿದ್ದುಬಿಟ್ಟು ನೀನು ಸಾಧನೆ ಮಾಡ್ಕೊಂಡು ಒಂದು 2 ರೂಪಾಯಿ ಆದಿಕ ಬಂದಂಗೆ ಮಾಡ್ಕೊಂಡ್ರೆ ನಾಳೆ ದಿನ ನೀನು ಚೆನ್ನಾಗಿರ್ತೀರಪ್ಪ. ಅರ್ಥ ಆಯ್ತಾ? ನಾನೇನು ಅಷ್ಟು ಖರ್ಚು ಮಾಡಬೇಡು, ಇಷ್ಟು ಖರ್ಚು ಮಾಡೋ, ನಿನ್ಗೇನು ಗುರು, ನೀನು ಮಾತಾಡ್ತೀಯಾ, ನೀನು ಹೇಳ್ತೀಯಾ, ನಮ್ಮ ಕಷ್ಟ ನಮಗೆ ಗೊತ್ತು ಅನ್ನೋರ್ಗು ಇರ್ತಾರೆ. ಬಟ್ ನಾನು ಹೇಳ್ಕೊಡ್ತಾ ಇರೋದು ಒಂದು ಫ್ರೆಂಡ್ಲಾಗಿ ಎಕ್ಸಾಂಪಲ್. ಯಾಕಂದರೆ ನನಗೆ ಫ್ರೆಂಡ್ ಒಬ್ಬನಿದ್ದಾನೆ. ಇನ್ನು ಮ್ಯಾಕ್ಸಿಮಮ್ ಅಂದರೆ ಒಂದು 4-5 ಜನ ಹುಡುಗರವ್ರೆ. ಬಟ್ ನಾನು ಎಲ್ಲರನ್ನೂ ಎಲ್ಲಿ ಇಕ್ಬೇಕು ಅಲ್ಲೇ ಇಕ್ತೀನಿ. ಅದಂತೂ ಓಪನ್ ಆಗಿ ಹೇಳ್ತೀನಿ. ಯಾಕೆ ಗೊತ್ತಾ, ನನಗೆ ಇಷ್ಟ ಇಲ್ಲ. ಏನೋ ನಂಗೆ ಸಣ್ಣ ವಯಸ್ಸಿಂದ ನಮ್ಮಮ್ಮ ನಮ್ಮಪ್ಪ ನನ್ನ ಬೆಂಗಳೂರಾಗೆ ಬೆಳೆಸಿದ್ದು. 2 ವರ್ಷ 3 ವರ್ಷ ಮಗುಗೇನೋ ಕರ್ಕೊಂಬಂದ್ಬಿಟ್ರು ಬೆಂಗಳೂರಿಗೆ. ಅದಕ್ಕಿಂತ ಮುಂಚೆ ಅವ್ರು ಬೆಂಗಳೂರಲ್ಲೇ ಇದ್ದಿದ್ದು. ಆವಾಗಿಂದ ನಾನು ಯಾರ ಜೊತೆ ಬಿಡ್ದಿರ ಏನಾಯ್ತಂದ್ರೆ ಅದು ಹಂಗೇ ರೂಢಿ ಆಗೋಯ್ತು. ಫ್ರೆಂಡ್ಸ್ ಅಂದ್ರೇ ಸೇರಂಗಿಲ್ಲ. ಆವಾಗಿಂದ ಯಾವ ನೋಡ್ರು ಓದು ಅನ್ನೋರು. ಏನು ಓದು ಅಂದ್ರೆ ಎಷ್ಟಂತ ತಲೆಗೆ ಹತ್ತತ್ತ. ಯಾಕೆ 10th ಎಕ್ಸಾಮೇ ಬರ್ದಿಲ್ಲ ನಾನು, ಮನೆ ಕಷ್ಟ ಇದೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅವ್ರೇನಂದ್ರು ಗೊತ್ತಾ, ನಿಮ್ಮ ಹುಡುಗ 15 ದಿನ ಲೀವ್ ಹಾಕಿದ್ದಾನೆ, ಹಾಲ್ ಟಿಕೆಟ್ ಬರೋಲ್ಲ, ನೆಕ್ಸ್ಟ್ ಇಯರ್ ಬನ್ನಿ, ಅಲ್ಲಿ ಬೇಕಾದ್ರೆ ಅಲ್ಲಿವರೆಗೂ ಅವರು ಸ್ಕೂಲಾಗಿ ಇರಲಿ ಅಂತ ನಮ್ಮಮ್ಮ ಹತ್ಕೊಂಬಿಟ್ರು. ನನಗೆ ಬೇಜಾರಾಗೋಯ್ತು. ಅಲ್ಲ, ಈ ಪ್ರಪಂಚದಲ್ಲಿ ಬದುಕೋಕ್ಕೆ ಗೋರ್ಮೆಂಟ್ ಕೊಡೋ 10th ಸರ್ಟಿಫಿಕೇಟೇ ಬೇಕಾ? 10th ಸರ್ಟಿಫಿಕೇಟ್ ಇಲ್ಲೇ ಅಂದರೆ ಯಾರು ಬದುಕೋಕ್ಕಾಗಲ್ಲ ಹೇಳಿ. ನಾನೇನು ಮಾಡಿದೆ, ಮನೆಗೆ ಬೇರೆ ಕಷ್ಟ ಆಯಿತು. ಅಮ್ಮ ನೀನು ಅಲ್ಬೇಡ, ಬಾ ಹೋಗೋಣ. ಸ್ಕೂಲ್ ಇಲ್ಲ ಅಂದರೆ ನಾನು ಬದುಕು ತೋರಿಸ್ತೀನಿ, ನಾನು ದುಡಿದೀನಿ, ನಾನು ಸಾಕಂತೀನಿ. ಬಂದೆ. ಈ ಮನೆ ಖಾಲಿ ಮಾಡಿದ್ರೆ ಸಾಮಾನೆಲ್ಲ ಶಿಫ್ಟ್ ಮಾಡ್ತಾರೆ. 400 ರೂಪಾಯಿ ನಾಷ್ಟಾಗೆ 100 ರೂಪಾಯಿ ಕೊಟ್ಟ, 300 ರೂಪಾಯಿ ಕಾಸು ಕೊಟ್ಟ. ಒಂದು ದಿನ ಎಲ್ಲ